ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜ ವೈಭೋಗ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾದ ಪೊಲೀಸ್ ಅಧಿಕಾರಿಗಳು. ಗೃಹ ಸಚಿವರಿಗೆ ಮಾಹಿತಿ ನೀಡಿದ ಕಮಿಷನರ್ ದಯಾನಂದ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜ ವೈಭೋಗದ ಫೋಟೋಸ್ ವಿಡಿಯೋಸ್ ವೈರಲ್ ಆಗ್ತಾ ಇದ್ದ ಹಾಗೇನೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗ್ತಾ ಇದೆ. ನಿನ್ನೆ ರಾತ್ರಿ ಕರೆ ಮಾಡಿ ಮಾಹಿತಿಯನ್ನ ಕೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಸಚಿವರು ಮಾಹಿತಿ ಕೇಳಿದ್ದಾರೆ, ಏನ್ರಿ ಇದು, ಏನ್ ಕತೆ ಇದು ಅಂತ ಮಾಹಿತಿ ಕೇಳಿದ್ದಾರೆ. ಹೀಗಾಗಿ ಖುದ್ದು ತೆರಳಿ ಪರಮೇಶ್ವರ್ಗೆ ದಯಾನಂದ್ ಮಾಹಿತಿಯನ್ನ ಇವತ್ತು ಕೊಡ್ತಾ ಇದ್ದಾರೆ. ನೋಡಿ, ಈ ಕೇಸ್ನಲ್ಲಿ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ಸರ್ಕಾರ ಆಗಿರಬಹುದು, ನಾವ್ ಯಾವುದೇ ಪಕ್ಷಪಾತವನ್ನು ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ನಾವು ತನಿಖೆಯನ್ನ ಮಾಡ್ತೀವಿ, ನ್ಯಾಯ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತಾನೆ ಹೇಳಿದ್ರು. ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ, ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ಮತ್ತು ದಯಾನಂದ್ ಅವರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು, ಎಂಚೆಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಸ್ಟೇಷನ್ಗೆ ಬರ್ತಾ ಇದ್ರು, ತನಿಖಾಧಿಕಾರಿ ಯಾರಿದ್ದಾರೆ ಅವ್ರ ಬಳಿ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇದ್ರು. ತನಿಖೆ ಯಾವ ಹಂತದಲ್ಲಿದೆ, ಯಾವ ಆಯಾಮದಲ್ಲಿ ನಡೀತಿದೆ, ಎಷ್ಟು ಸಾಕ್ಷಿಗಳು ಸಿಕ್ಕಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಆದ್ರೂ ಕೂಡ ಲೋಪದೋಷ ಆಗಿದೆಯಲ್ಲಿ, ಆದ್ರೂ ಕೂಡ ಎಡವಿದ್ದಲ್ಲಿ. ಈಗ ಈ ಜೈಲಾಧಿಕಾರಿಗಳಿಗೆ ಇದೊಂದು ತಲೆನೋವು. ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇದೀಗ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಗೃಹ ಸಚಿವರು. ಏನ್ರಿ ಇದು, ಫೋಟೋಸು ವಿಡಿಯೋಸು ವೈರಲ್ ಆಗಿದೆ, ಏನ್ ಕತೆ ಇದು ಅಂತ ಖುದ್ದು ದಯಾನಂದ್ ಅವರೇನೆ, ಕಮಿಷನರ್ ಅವರೇನೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡೋದಕ್ಕೆ ಅಂತ ಹೊರಟಿದ್ದಾರೆ. ಏನ್ ಕತೆ, ಯಾರು ತನಿಖಾಧಿಕಾರಿ, ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡ್ತಾರೆ, ತನಿಖೆಗೆ ಆದೇಶ ನೀಡಿರೋ ಜೊತೆಗೆ ಯಾರನ್ನಾರು ಸಸ್ಪೆಂಡ್ ಮಾಡ್ತಾರಾ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಡಿಸೈಡ್ ಆಗುತ್ತೆ ಇವತ್ತು.